ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಬಯೋಸೈನ್ಸ್ JNM ಫಸ್ಟ್ ಇಯರಲ್ಲಿ ಬಯೋಸೈನ್ಸ್ ಅಂದರೆ ಅನಾಟೊಮಿ, ಫಿಸಿಯಾಲಜಿ ಮತ್ತು ಮೈಕ್ರೋಬಯಾಲಜಿಯಲ್ಲಿ ಕ್ವಶನ್ಸ್ ಬರ್ತವೆ ಅಲ್ಲ. ಫಸ್ಟಿಗೆ 1 ಮಾರ್ಕ್ಸಿಗೆ ಕ್ವಶನ್ ಇರ್ತವೆ. ಗಿವ್ ದಿ ಮೀನಿಂಗ್ ಆಫ್ ದಿ ಫಾಲೋಯಿಂಗ್ಸ್ ಅಂತ ಟೋಟಲ್ 4 ಕ್ವಶನ್ಸ್ ಬರ್ತವೆ. ಸೊ ಯಾವ್ಯಾವ ಕ್ವಶನ್ ಬರಬಹುದು ಅಂತ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಡೆಫಿನೇಷನ್ ಅಥವಾ ಮೀನಿಂಗ್ ಅಂತ ಹೇಳ್ತೀವಲ್ಲ, ಸೊ ಸ್ಮಾಲ್ ಇದ್ದಾವೆ ಅಂದರೆ ಚಿಕ್ಕದಿದ್ದಾವೆ, ಶಾರ್ಟ್ ಆಗಿ ಆನ್ಸರ್ಸ್ ಇದ್ದಾವೆ. ಸೊ ನಿಮ್ಗೆ ರಿಮೆಂಬರ್ ಮಾಡೋಕ್ಕೆ ವೆರಿ ಈಸಿ ಆಗುತ್ತೆ, ಈಸಿಲಿ ನೀವು ರಿಮೆಂಬರ್ ಮಾಡ್ಬೋದು. ಸೊ ನೀವು ಎಕ್ಸಾಮ್ ಒಳಗಡೆ ಬರೆಯೋ ಟೈಮಲ್ಲಿ ಸೊ ನೀವು ಯಾವ ಥರ ಬರಿಬೋದು ಅಂದರೆ, ಫಸ್ಟ್ ನೀವು ಎಕ್ಸಾಂಪಲ್ ಇಲ್ಲಿ ಅನಾಟೊಮಿ ಮೀನಿಂಗ್ ಕೇಳಿದ್ದಾರೆ. ಸೊ ಇದ್ರ ನೀವು ಯಾವ ಥರ ಬರಿಬೋದು, ಅನಾಟೊಮಿ ಈಸ್ ಡಿಫೈನ್ಡ್ ಆ್ಯಸ್. ಸೊ ಪ್ರತಿಯೊಂದಕ್ಕೂ ನೀವು ಮೊದಲು ಈ ಥರ ಹಚ್ಚಬೇಕು. ಎಕ್ಸಾಂಪಲ್ ನಾ ಇಲ್ಲಿ ಫಸ್ಟ್ ಮೀನಿಂಗ್ ಆಫ್ ಅನಾಟಮಿಯಲ್ಲಿ ಕೇಳಿದ್ದಾರೆ. ಸೊ ಅನಾಟಮಿ ಮೀನಿಂಗ್ ಏನಿದೆ, ಸ್ಟಡಿ ಆಫ್ ಸ್ಟ್ರಕ್ಚರ್ ಆಫ್ ದಿ ಹ್ಯೂಮನ್ ಬಾಡಿ. ಸೊ ಇದನ್ನು ನೀವು ಮೊದಲು ಏನು ಹಚ್ಚಬೇಕು, ಅನಾಟೊಮಿ ಈಸ್ ಡಿಫೈನ್ಡ್ ಆ್ಯಸ್ ಸ್ಟಡಿ ಆಫ್ ಸ್ಟ್ರಕ್ಚರ್ ಆಫ್ ದಿ ಹ್ಯೂಮನ್ ಬಾಡಿ. ಪ್ರತಿಯೊಂದಕ್ಕೂ ನೀವು ಇದೇ ಥರ ಹಚ್ಚಿದ್ರೆ ಓಕೆ, ಯಾಕಂದರೆ ಸ್ವಲ್ಪ ಆನ್ಸರ್ ಏನಾಗುತ್ತೆ, ಲೆಂದಿ ಆಗುತ್ತೆ ಅಲ್ಲ, ಅದಕ್ಕೋಸ್ಕರ ನೀವು ಈ ಥರ ಮಾಡಿ. ಸೊ 1 by 1 ಶಾರ್ಟ್ ಮೀನಿಂಗ್ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಏನಿದೆ ಅನಾಟೊಮಿ. ಸೊ ಅನಾಟೊಮಿ ಅಂದರೆ ಏನು, ಸ್ಟಡಿ ಆಫ್ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬಾಡಿ. ಹೌದು ಸರ್, ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬಾಡಿ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಫಿಸಿಯಾಲಜಿ. ಸೊ ಫಿಸಿಯಾಲಜಿ ಕೂಡ ಇಂಪಾರ್ಟೆಂಟ್ ಆಗಿದೆ. ಸ್ಟಡಿ ಆಫ್ ಫಂಕ್ಷನ್ ಆಫ್ ದಿ ಹ್ಯೂಮನ್ ಬಾಡಿ. ಹೌದು ಸರ್, ಅನಾಟೊಮಿ ಅಂದರೆ ಸ್ಟ್ರಕ್ಚರ್ ನೋಡ್ತೀವಿ, ಫಿಸಿಯಾಲಜಿ ಅಂದರೆ ಫಂಕ್ಷನ್ಸ್ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಇಮ್ಯುನಿಟಿ. ಡೆಫಿನಿಷನ್ ಆಫ್ ಇಮ್ಯುನಿಟಿ ಅಥವಾ ಮೀನಿಂಗ್ ಆಫ್ ಇಮ್ಯುನಿಟಿ ಅಂದರೆ ಬಾಡೀಸ್ ಡಿಫೆನ್ಸ್ ಏನಿದೆ, ಇದು ನಮ್ಮ ಬಾಡಿದು ಏನಿದೆ ಡಿಫೆನ್ಸ್ ಇದೆ, ಏನಿದೆ ನಮ್ಮ ಬಾಡಿ ಡಿಫೆನ್ಸ್ ಇದೆ ಅಗೇನ್ಸ್ಟ್ ಇನ್ಫೆಕ್ಷನ್ ಆರ್ ಡಿಸೀಸ್. ಹೌದು ಸರ್, ಯಾವುದಕ್ಕೆ ಇದು ಏನಿದೆ, ಯಾವುದಕ್ಕೆ ಡಿಫೆನ್ಸ್ ಇದೆ ಅಂದರೆ ಇನ್ಫೆಕ್ಷನಿಗೆ ಮತ್ತು ಡಿಸೀಸ್ಗಳಿಗೆ ಇದು ಡಿಫೆನ್ಸ್ ಮಾಡ್ತಾ ಇದೆ. ನಮ್ಮ ಬಾಡಿ ಡಿಫೆನ್ಸ್ ಇದೆ, ಏನಿದೆ ಇದು ನಮ್ಮ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ ಅಗೇನ್ಸ್ಟ್ ದಿ ಇನ್ಫೆಕ್ಷನ್ ಆ್ಯಂಡ್ ಡಿಸೀಸ್. ಸೊ ಇಷ್ಟೇ ಸಾಕು ನಿಮಗೆ ಮೀನಿಂಗ್. ನೆಕ್ಸ್ಟ್ ಫ್ಲೆಕ್ಷನ್ ಅಂದರೆ ಏನು, ಫ್ಲೆಕ್ಷನ್ ಅಂದರೆ ಬೆಂಡಿಂಗ್ ಅ ಜಾಯಿಂಟ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಜಾಯಿಂಟನ್ನು ನಾವು ಬೆಂಡ್ ಮಾಡ್ತಾ ಇದ್ದೀವಿ ಟು ಡಿಕ್ರೀಸ್ ದಿ ಆ್ಯಂಗಲ್ ಬಿಟ್ವೀನ್ 2 ಬಾಡಿ ಪಾರ್ಟ್. ಅಂದರೆ ಸೊ ನಾವು ಇಲ್ಲಿ ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಇದು ಏನಿದೆ, ಜಾಯಿಂಟ್ ಇದೆ, ಈ ಪ್ಲೇಸಲ್ಲಿ ಏನಿದೆ ಜಾಯಿಂಟ್ ಇದೆ. ಸೊ ಜಾಯಿಂಟನ್ನು ನಾವು ಏನು ಮಾಡ್ತಾ ಇದ್ದೀವಿ, ಬೆಂಡ್ ಮಾಡ್ತಾ ಇದ್ದೀವಿ. ಬೆಂಡ್ ಯಾವ ಥರ ಮಾಡ್ತಾಯಿದ್ದೀವಿ, ಮೂಮೆಂಟ್ ಯಾವ ಥರ ಮಾಡ್ತಿದ್ದೆ, ಇಲ್ಲಿ ಆ್ಯಂಗಲ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಓಕೆ, ಸೊ ಈ ಥರ ಮಾಡಿದ್ದೀವಿ, ಇಲ್ಲಿ ಆ್ಯಂಗಲ್ ಏನಾಗಿದೆ, ಕಡಿಮೆ ಆಗಿದೆ ಸರ್. ಅಂದರೆ ಈ ಥರ ಮೂಮೆಂಟ್ ಮಾಡಿದಾಗ ಏನಾಗಿದೆ, ಇಲ್ಲಿ ಆ್ಯಂಗಲ್ ಕಡಿಮೆ ಆಗಿದೆ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಫ್ಲೆಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೈಜೆಷನ್. ಸೊ ಡೈಜೆಷನ್ ಅಂದರೆ ಏನು, ಬ್ರೇಕ್ ಡೌನ್ ಆಫ್ ಫುಡ್. ಸೊ ಫುಡ್ ಏನಾಗ್ತಾ ಇದೆ, ಬ್ರೇಕ್ ಡೌನ್ ಆಗ್ತಾ ಇದೆ ಇಂಟು ಸ್ಮಾಲರ್ ಅಬ್ಸಾರ್ಬೇಬಲ್ ನ್ಯೂಟ್ರಿಯೆಂಟ್ಸ್. ಹೌದು ಸರ್, ಸ್ಮಾಲರ್, ವೆರಿ ಸ್ಮಾಲರ್ ಅಬ್ಸಾರ್ಬೇಬಲ್ ಅಂದರೆ ಅಬ್ಸಾರ್ಪ್ಷನ್ ಆಗುತ್ತೆ ಅಲ್ಲ, ಅಬ್ಸಾರ್ಬೇಬಲ್ ನ್ಯೂಟ್ರಿಯೆಂಟ್ಸ್ ಫಾರ್ಮಲ್ಲಿ ಇದು ಏನಾಗ್ತಾ ಇದೆ, ಬ್ರೇಕ್ ಡೌನ್ ಆಗ್ತಾ ಇದೆ. ಓಕೆ, ಬ್ರೇಕ್ ಡೌನ್ ಆಫ್ ಫುಡ್ ಇಂಟು ಸ್ಮಾಲರ್ ಅಬ್ಸಾರ್ಬಲ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಓವ್ಯುಲೇಷನ್. ಮೀನಿಂಗ್ ಆಫ್ ಓವ್ಯುಲೇಷನ್, ರಿಲೀಸ್ ಆಫ್ ಆ್ಯನ್ ಎಗ್ ಫ್ರಮ್ ಓವರಿ. ಇದೇನಿದೆ ಓವ್ಯುಲೇಷನ್. ಓಕೆ, ಅಥವಾ ರಿಲೀಸ್ ಆಫ್ ಓವಮ್ ಫ್ರಮ್ ಓವರಿ ಅಂತ ಕೂಡ ನೀವು ಹೇಳ್ಬೋದು. ನೆಕ್ಸ್ಟ್ ಅಡಕ್ಷನ್. ಅಡಕ್ಷನ್ ಅಂದರೆ ಏನು, ಮೂಮೆಂಟ್ ಆಫ್ ಬಾಡಿ ಪಾರ್ಟ್. ಸೊ ಅಡಕ್ಷನ್ ಅಂದರೆ ಮೂಮೆಂಟ್ ಆಫ್ ಬಾಡಿ ಪಾರ್ಟ್ ಟುವರ್ಡ್ಸ್ ದಿ ಮಿಡ್ ಲೈನ್. ಹೌದು ಸರ್, ಮೂಮೆಂಟ್ ಆಫ್ ಬಾಡಿ ಪಾರ್ಟ್ ಹೇಗಾಗ್ತಾ ಇದೆ, ಮಿಡ್ ಲೈನ್. ಸೊ ಇದು ಒಬ್ಬ ವ್ಯಕ್ತಿ ಇದ್ದಾನೆ. ಓಕೆ, ಸೊ ಬಾಡಿ ಇದೆ, ಇವೆರಡು ಕೈಕಾಲುಗಳಿವೆ. ಸೊ ಇಲ್ಲಿ ಏನಾಗ್ತಾ ಇದೆ, ಮೂಮೆಂಟ್ ಆಫ್ ಬಾಡಿ ಪಾರ್ಟ್. ಓಕೆ, ಸೊ ಕೈ ಅಥವಾ ಕಾಲು ಏನಾಗ್ತಾ ಇದೆ, ನಮ್ಮ ಮಿಡ್ ಲೈನ್ ಕಡೆ ಬರ್ತಾ ಇದೆ. ಓಕೆ, ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಅಡಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಹ್ಯಾಂಡ್ ಇದೆ ಅಲ್ಲ, ಸೊ ಹ್ಯಾಂಡನ್ನು ನಾವು ಕೆಳಗಡೆ ಮಾಡ್ತೀವಿ ಅಂದರೆ ನಮ್ಮ ಮಿಡ್ ಲೈನ್ ಅಂದರೆ ಎಲ್ಲಿರುತ್ತೆ, ಸೆಂಟರ್ ಆಫ್ ದಿ ಬಾಡಿ. ಓಕೆ, ಸೊ ಇದು ಏನಿದೆ, ಇದು ನಮ್ಮ 2 ಕಣ್ಣುಗಳಿದೆ. ಓಕೆ, ಕೈಗಳಿದ್ದಾವೆ ಅಲ್ಲ. ಸೊ ನಮ್ಮಲ್ಲಿ ಹ್ಯಾಂಡ್ ಏನಾಗ್ತಾ ಇದೆ, ನಮ್ಮ ಮಿಡ್ ಲೈನ್ ಕಡೆ ಬರ್ತಾ ಇದೆ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಅಡಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂದರೆ ಏನು, ಫ್ಯೂಷನ್ ಆಫ್ ಸ್ಪರ್ಮ್ ಆ್ಯಂಡ್ ಎಗ್ ಟು ಫಾರ್ಮ್ ಝೈಗೋಟ್. ಹೌದು ಸರ್, ಇಲ್ಲಿ ಏನಾಗ್ತಾ ಇದ್ದಾವೆ, ಸ್ಪರ್ಮ್ ಮತ್ತು ಎಗ್ ಏನಾಗ್ತಾ ಇದ್ದಾವೆ, ಮೀಟ್ ಆಗ್ತಾ ಇದ್ದಾವೆ ಟು ಫಾರ್ಮ್ ಝೈಗೋಟ್. ಝೈಗೋಟ್ ಫಾರ್ಮೇಷನ್ ಆಗ್ತಾ ಇದೆ, ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಏನು. ಓಕೆ, ಅ ಮೈಕ್ರೋಸ್ಕೋಪಿಕ್ ಲಿವಿಂಗ್ ಆರ್ಗ್ಯಾನಿಸಮ್ ಲೈಕ್ ಬ್ಯಾಕ್ಟೀರಿಯಾ ಆರ್ ವೈರಸ್. ಹೌದು ಸರ್, ಇದ್ರ ಮೀನಿಂಗ್ ಏನಿದೆ, ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಏನು, ಮೈಕ್ರೋಸ್ಕೋಪಿಕ್ ಅಂದರೆ ಭಾಳ ಚಿಕ್ಕದಿದ್ದಾವೆ ಸರ್, ಕಣ್ಣಿಂದ ಕಾಣೋದಿಲ್ಲ, ಮೈಕ್ರೋಸ್ಕೋಪಿಂದ ಕಾಣ್ತವೆ. ಲಿವಿಂಗ್ ಆರ್ಗ್ಯಾನಿಸಮ್ ಇದ್ದಾವೆ ಲೈಕ್ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಟೋ ಇಮ್ಯುನಿಟಿ ಅಂದರೆ ಏನು. ಸೊ ಆಟೋ ಇಮ್ಯುನಿಟಿ ಅಂದರೆ ಏನು, ಇಮ್ಯೂನ್ ಸಿಸ್ಟಮ್ ಅಟ್ಯಾಕಿಂಗ್ ದಿ ಬಾಡಿ ಓನ್ ಸೆಲ್. ಹೌದು ಸರ್, ನಮ್ಮ ಬಾಡಿ ಸೆಲ್ಸ್, ನಮ್ಮ ಬಾಡಿ ಇಮ್ಯುನಿಟಿ ನಮ್ಮ ಬಾಡಿ ಸೆಲ್ಸ್ಗಳಿಗೆ ಏನು ಮಾಡ್ತಾ ಇದೆ, ಅಟ್ಯಾಕ್ ಮಾಡ್ತಾ ಇದೆ, ಆಟೋ ಇಮ್ಯುನಿಟಿ ಅಂತ ಹೇಳ್ತೀವಿ. ಓಕೆ, ಆಟೋ ಅಂದರೆ ಸೆಲ್ಫ್, ಇಮ್ಯುನಿಟಿ ಅಂದರೆ ಇಮ್ಯುನಿಟಿ. ಹೌದು ಸರ್, ಇಮ್ಯುನಿಟಿ ಏನು ಮಾಡ್ತಾ ಇದೆ, ಸೆಲ್ಫ್ ಅಂದರೆ ನಮ್ಮ ಬಾಡಿಗಳಿಗೆ ಅದು ಕಿಲ್ ಮಾಡ್ತಾ ಇದೆ. ನೆಕ್ಸ್ಟ್ ಹೈಪರ್ ಸೆನ್ಸಿಟಿವಿಟಿ ಅಂದರೆ ಏನು. ಓಕೆ, ಹೈಪರ್ ಸೆನ್ಸಿಟಿವಿಟಿ ಅಂದರೆ
ಎಕ್ಸಾಗರೇಟೆಡ್ ಇಮ್ಯೂನ್ ರೆಸ್ಪಾನ್ಸ್ ಏನಾಗ್ತಾ ಇದೆ ಇಲ್ಲಿ, ಎಕ್ಸಾಗರೇಟೆಡ್ ಇಮ್ಯೂನ್ ರೆಸ್ಪಾನ್ಸ್ ಟು ಹಾರ್ಮ್ಲೆಸ್ ಸಬ್ಸ್ಟೆನ್ಸ್. ಹೌದು ಸರ್, ಅದು ಹಾರ್ಮ್ಲೆಸ್ ಇದೆ ಬಟ್ ಅದಕ್ಕೂ ಓವರ್ ಆ್ಯಕ್ಷನ್ ಮಾಡ್ತಾ ಇದೆ, ಓವರ್ ಆ್ಯಕ್ಟ್ ಮಾಡ್ತಾ ಇದೆ. ನಮ್ಮ ಇಮ್ಯುನಿಟಿ ಏನು ಮಾಡ್ತಾ ಇದೆ, ಇಮ್ಯೂನ್ ರೆಸ್ಪಾನ್ಸ್ ಓವರ್ ಆ್ಯಕ್ಟ್ ಮಾಡ್ತಾ ಇದೆ. ಎಕ್ಸಾಂಪಲ್ ಫಾರ್ ಡಸ್ಟ್, ಸ್ವಲ್ಪ ಡಸ್ಟ್ ಬಂದಿದ್ರೆ ಅದು ಜಾಸ್ತಿ ಅಲರ್ಜಿ ಆಗಿ ನಮ್ಮ ರನ್ನಿ ನೋಸ್ ಆಗ್ತಾ ಇದೆ, ನಮ್ಮ ಮೂಗಿಂದ ಸಿಕ್ರಿಷನ್ ಅಥವಾ ನಮಗೆ ಕೋಲ್ಡ್ ಬರ್ತಾ ಇದೆ. ಯಾಕೆ? ಹೈಪರ್ ಸೆನ್ಸಿಟಿವಿಟಿ. ಓಕೆ, ನೆಕ್ಸ್ಟ್ ಡಿಸ್ಇನ್ಫೆಕ್ಷನ್. ಸೊ ಡಿಸ್ಇನ್ಫೆಕ್ಷನ್ ಅಂದರೆ ಏನು, ರಿಮೂವಲ್ ಆರ್ ಕಿಲ್ಲಿಂಗ್ ಆಫ್ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್. ಇದನ್ನು ಏನಂತ ಹೇಳ್ತೀವಿ ನಾವು, ಡಿಸ್ಇನ್ಫೆಕ್ಷನ್. ಓಕೆ, ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮನ್ನು ರಿಮೂವ್ ಮಾಡೋದನ್ನು, ಕಿಲ್ ಮಾಡೋದನ್ನು ನಾವು ಡಿಸ್ಇನ್ಫೆಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೈಟಾಲಜಿ ಅಂದರೆ ಏನು ಅಂತ ಕೇಳಿದಾಗ, ಸೈಟೋ ಅಂದರೆ ಸೈಟೋಪ್ಲಾಸಮ್, ಲೋಜಿ ಅಂದರೆ ಸ್ಟಡಿ. ಸೊ ಸ್ಟಡಿ ಆಫ್ ಸೆಲ್. ಓಕೆ, ಸೊ ಸೈಟೋ ಅಂದರೆ ಎಲ್ಲಿರುತ್ತೆ, ಸೈಟೋಪ್ಲಾಸಮ್. ಹೌದು ಸರ್, ನಮ್ಮ ಸೆಲ್ ಒಳಗಡೆ ಇರುತ್ತೆ. ಓಕೆ, ಸೈಟೋಲಜಿ ಅಂದರೆ ಸ್ಟಡಿ ಆಫ್ ಸೆಲ್ ಆ್ಯಂಡ್ ದೇರ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ಹೌದು ಸರ್, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಸೆಲ್ ಈಸ್ ನೋನ್ ಆ್ಯಸ್ ಸೈಟಾಲಜಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸ್ಟೆನ್ಷನ್ ಅಂದರೆ ಏನು, ಓಕೆ, ಸ್ಟ್ರೇಟನಿಂಗ್ ಅ ಜಾಯಿಂಟ್ ಟು ಇನ್ಕ್ರೀಸ್ ದಿ ಆ್ಯಂಗಲ್ ಬಿಟ್ವೀನ್ ಟು ಬಾಡಿ ಪಾರ್ಟ್. ಹೌದು ಸರ್, ಸೊ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಮೊದಲು ಈ ಥರ ಇತ್ತು, ಈ ಥರ ಇರೋದನ್ನು ನಾವು ಈ ಥರ ಮಾಡಿದರೆ ಏನಾಗಿತ್ತು, ಆ್ಯಂಗಲ್ ಕಡಿಮೆ ಆಗಿತ್ತು. ಸೊ ನಾವು ಈ ಥರ ಇರೋದನ್ನು ನಾವು ಈ ಥರ ಮಾಡ್ತೀವಿ, ಆ್ಯಂಗಲ್ ಜಾಸ್ತಿ ಮಾಡ್ತೀವಿ. ಓಕೆ, ಕೈಯನ್ನು ನಾವು ಸ್ಟ್ರೇಟ್ ಮಾಡ್ತೀವಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ, ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮ್ಯಾಸ್ಟಿಕೇಷನ್. ಮ್ಯಾಸ್ಟಿಕೇಷನ್ ಅಂದರೆ ಏನು, ದಿ ಪ್ರೊಸೆಸ್ ಆಫ್ ಚೀವಿಂಗ್ ಫುಡ್. ಸೊ ನಾವು ಏನು ಮಾಡ್ತಾ ಇದ್ದೀವಿ, ಫುಡನ್ನು ಚೀವ್ ಮಾಡ್ತಾ ಇದ್ದೇವಲ್ಲ, ಅದನ್ನು ನಾವು ಮ್ಯಾಸ್ಟಿಕೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲ್ಯಾರಿಂಗ್ಸ್. ಸೊ ಲ್ಯಾರಿಂಗ್ಸನ್ನು ನಾವು ವಾಯ್ಸ್ ಬಾಕ್ಸ್ ಅಂತ ಹೇಳ್ತೀವಿ. ಏನು ಮಾಡುತ್ತೆ ಸರ್, ಇನ್ವಾಲ್ವ್ಡ್ ಇನ್ ದಿ ಸೌಂಡ್ ಪ್ರೊಡಕ್ಷನ್. ಹೌದು ಸರ್. ನೆಕ್ಸ್ಟ್ ಡಿಗ್ಲೂಟೇಷನ್. ಓಕೆ, ಡಿಗ್ಲೂಟೇಷನ್ ಅಂದರೆ ಏನು, ಪ್ರೊಸೆಸ್ ಆಫ್ ಸಾಲೋಯಿಂಗ್. ಸೊ ಸಾಲೋಯಿಂಗ್ ಮಾಡ್ತೀವಲ್ಲ, ಅದನ್ನು ನಾವು ಡಿಗ್ಲೂಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ಯಾಸ್ಚರೈಸೇಷನ್. ಸೊ ಪ್ಯಾಸ್ಚರೈಸೇಷನ್ ಅಂದರೆ ಏನು, ಹೀಟಿಂಗ್ ಫುಡ್ ಆರ್ ಲಿಕ್ವಿಡ್. ಏನು ಸರ್, ಫುಡ್ ಆರ್ ಲಿಕ್ವಿಡನ್ನು ಏನು ಮಾಡ್ತಾ ಇದ್ದೀವಿ, ಹೀಟ್ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ಸರ್, ಟು ಕಿಲ್ ದಿ ಹಾರ್ಮ್ಫುಲ್ ಮೈಕ್ರೋಬ್ಸ್. ಸೊ ಫುಡ್ ಅಥವಾ ಲಿಕ್ವಿಡ್ ಒಳಗಡೆ ಏನಿದೆ, ಹಾರ್ಮ್ಫುಲ್ ಮೈಕ್ರೋಬ್ಸ್ ಇದೆ. ಎಕ್ಸಾಂಪಲ್ ಫಾರ್ ಪ್ಯಾಸ್ಚರೈಸ್ಡ್ ಮಿಲ್ಕ್ ಅಂತ ಹೇಳ್ತೀವಲ್ಲ, ಅಂದರೆ ಅಲ್ಲಿ ಏನು ಮಾಡ್ತೀವಿ, ಸ್ಪೆಸಿಫಿಕ್ ಹೀಟ್ ಅಂದರೆ ಸ್ವಲ್ಪ ಟೆಂಪ್ರೇಚರ್ ಮೇಲೆ. ಓಕೆ, ಒಂದು ಸೆಟ್ ಮಾಡಿರ್ತೀವಿ ಟೆಂಪ್ರೇಚರ್, ಆ ಟೆಂಪ್ರೇಚರ್ ಮೇಲೆ ಅದನ್ನು ನಾವು ಹೀಟ್ ಮಾಡ್ತೀವಿ ಟು ಕಿಲ್ ದಿ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್, ಪ್ಯಾಸ್ಚರೈಸೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಲೈವರಿ ಗ್ಲ್ಯಾಂಡ್ಸ್. ಓಕೆ, ಸಲೈವರಿ ಅಂದರೆ ಸಲೈವ, ಗ್ಲ್ಯಾಂಡ್ಸ್ ಅಂದರೆ ಸರ್ ಗ್ಲ್ಯಾಂಡ್ಸ್. ಓಕೆ, ಏನು ಮಾಡ್ತವೆ, ಸೀಕ್ರೆಟ್ ಮಾಡ್ತವೆ ಗ್ಲ್ಯಾಂಡ್ಸ್. ಸೊ ಇಲ್ಲಿ ಏನಾಗುತ್ತೆ, ಗ್ಲ್ಯಾಂಡ್ಸ್ ದಟ್ ಪ್ರೊಡ್ಯೂಸ್ ಸಲೈವ ಫಾರ್ ಡೈಜೆಷನ್. ಸೊ ಸಲೈವರಿ ಗ್ಲ್ಯಾಂಡ್ಸ್ ಅಂದರೆ ಏನು, ಗ್ಲ್ಯಾಂಡ್ಸ್ ಏನು ಮಾಡ್ತವೆ, ಪ್ರೊಡ್ಯೂಸ್ ಮಾಡ್ತವೆ. ಏನು ಸರ್, ಸಲೈವ ಪ್ರೊಡ್ಯೂಸ್ ಮಾಡ್ತವೆ. ಯಾಕೆ ಹೆಲ್ಪ್ ಆಗುತ್ತೆ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮಿಚುರೇಷನ್. ಸೊ ಮಿಚುರೇಷನ್ ಈಸ್ ದ ಪ್ರೊಸೆಸ್ ಆಫ್ ಯೂರಿನೇಷನ್. ಹೌದು ಸರ್, ಯೂರಿನೇಷನ್ ಮಾಡ್ತಾರಲ್ಲ, ಆ ಪ್ರೊಸೆಸನ್ನೇ ನಾವು ಮಿಚುರೇಷನ್ ಅಂತ ಹೇಳ್ತೀವಿ. ಎಂಪ್ಟಿಂಗ್ ಆಫ್ ದಿ ಬ್ಲಾಡರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಸೆಪ್ಸಿಸ್. ಅಸೆಪ್ಸಿಸ್ ಅಂದರೆ ಏನು, ಆಬ್ಸೆನ್ಸ್ ಆಫ್ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್. ಅಸೆಪ್ಸಿಸ್ ಅಂದರೆ ಏನು, ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ ಏನಿದ್ದಾವೆ ಆಬ್ಸೆನ್ಸ್ ಆಗಿದ್ದಾವೆ. ನೆಕ್ಸ್ಟ್ ಮೆನೋಪೌಸ್. ಸೊ ಮೆನೋಪೌಸ್ ಅಂದರೆ ಏನು, ದಿ ನ್ಯಾಚುರಲ್ ಎಂಡ್ ಆಫ್ ಮೆನ್ಸ್ಟ್ರುಯೇಷನ್ ಇನ್ ವುಮನ್. ಹೌದು ಸರ್, ವುಮನ್. ಓಕೆ, ಹೆಣ್ಮಕ್ಳು ಒಳಗಡೆ ಏನಾಗುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾಪ್ ಆಗೋದನ್ನು ನಾವು ಮೆನೋಪೌಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಆ್ಯಂಟಿಜನ್. ಸೊ ಆ್ಯಂಟಿಜನ್ ಅಂದರೆ ಏನು, ಅ ಸಬ್ಸ್ಟೆನ್ಸ್ ದಟ್ ಟ್ರಿಗರ್ ಆ್ಯನ್ ಇಮ್ಯೂನ್ ರೆಸ್ಪಾನ್ಸ್. ಸೊ ನಮ್ಮ ಬಾಡಿ ಒಳಗಡೆ ಇಮ್ಯೂನ್ ರೆಸ್ಪಾನ್ಸ್ ಟ್ರಿಗರ್ ಯಾವುದರಿಂದ ಆಗುತ್ತಿಲ್ಲ, ಅದನ್ನು ನಾವು ಆ್ಯಂಟಿಜನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಟಿಜನ್ ಅಂದರೆ ಏನು, ಯಾವುದೇ ಒಂದು ಸಬ್ಸ್ಟೆನ್ಸ್ ನಮ್ಮ ಇಮ್ಯೂನ್ ಸೆಲ್ಸ್ಗಳಿಗೆ ಆ್ಯಕ್ಟಿವೇಟ್ ಮಾಡ್ತಾ ಇದೆ, ಅದನ್ನು ನಾವು ಅದಕ್ಕೆ ಏನು ಮಾಡ್ತಾ ಇದೆ, ಟ್ರಿಗರ್ ಮಾಡ್ತಾ ಇದೆ, ಅದನ್ನು ನಾವು ಏನಂತ ಹೇಳ್ತೀವಿ, ಆ್ಯಂಟಿಜನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನ್ಯೂರಾನ್ ಅಂದರೆ ಏನು, ಅ ನರ್ವ್ ಸೆಲ್ ದಟ್ ಟ್ರಾನ್ಸ್ಮಿಟ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಹೌದು ಸರ್, ಅದನ್ನು ನಾವು ನ್ಯೂರಾನ್ ಅಂತ ಹೇಳ್ತೀವಿ. ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್, ಎಲೆಕ್ಟ್ರಿಕಲ್ ಇಂಪಲ್ಸಸ್ಗಳನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಯಾರು ಸರ್, ನ್ಯೂರಾನ್ಸ್ ಮಾಡ್ತವೆ. ನೆಕ್ಸ್ಟ್ ಮಿಯೋಸಿಸ್. ಸೊ ಮಿಯೋಸಿಸ್ ಅಂದರೆ ಏನು, ಇಟ್ ಈಸ್ ಅ ಸೆಲ್ ಡಿವಿಷನ್. ಏನಿದೆ ಸರ್, ಸೆಲ್ ಡಿವಿಷನ್ ಇದೆ. ಸೊ ಸೆಲ್ ಡಿವಿಷನ್ ಆದಾಗ ಏನಾಗುತ್ತೆ, ದಟ್ ಪ್ರೊಡ್ಯೂಸ್ ಗ್ಯಾಮೆಟ್ಸ್. ಹೌದು ಸರ್, ಏನು ಪ್ರೊಡ್ಯೂಸ್ ಆಗುತ್ತೆ ಅಲ್ಲಿ, ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗ್ತವೆ. ಮೇಲ್ ಗ್ಯಾಮೆಟ್ ಸ್ಪರ್ಮ್, ಫೀಮೇಲ್ ಗ್ಯಾಮೆಟ್ಸ್ ಎಗ್. ಓಕೆ, ಏನಾಗುತ್ತೆ, ಮಿಯೋಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹಿಸ್ಟಾಲಜಿ. ಸೊ ಹಿಸ್ಟಾಲಜಿ ಅಂದರೆ ಸ್ಟಡಿ ಆಫ್ ಟಿಶ್ಯೂ. ಓಕೆ, ಸ್ಟಡಿ ಆಫ್ ಟಿಶ್ಯೂ ಆ್ಯಂಡ್ ದೇರ್ ಸ್ಟ್ರಕ್ಚರ್, ಅದನ್ನು ನಾವು ಹಿಸ್ಟಾಲಜಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿಫ್ಯೂಷನ್. ಸೊ ಡಿಫ್ಯೂಷನ್ ಅಂದರೆ ಏನು, ಮೂಮೆಂಟ್ ಆಫ್ ಮಾಲಿಕ್ಯೂಲ್. ಏನಾಗ್ತಾ ಇದೆ, ಮಾಲಿಕ್ಯೂಲ್ಸ್ ಇಲ್ಲಿ ಮೂಮೆಂಟ್ ಆಗ್ತಾ ಇದ್ದಾವೆ ಫ್ರಮ್ ಹೈಯರ್ ಟು ಲೋವರ್ ಕಾನ್ಸಂಟ್ರೇಷನ್. ಹೌದು ಸರ್, ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಏನಾಗ್ತಾ ಇದ್ದಾವೆ, ಮೂಮೆಂಟ್ ಆಗ್ತಾ ಇದ್ದಾವೆ. ಯಾರು ಸರ್, ಮಾಲಿಕ್ಯೂಲ್ಸ್ ಮೂಮೆಂಟ್ ಆಗ್ತಾ ಇದ್ದಾವೆ, ಡಿಫ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಮೂಮೆಂಟ್ ಆಫ್ ಮಾಲಿಕ್ಯೂಲ್ ಫ್ರಮ್ ಹೈ ಟು ಲೋವರ್ ಕಾನ್ಸಂಟ್ರೇಷನ್. ನೆಕ್ಸ್ಟ್ ಅಬ್ಡಕ್ಷನ್. ಸೊ ಅಬ್ಡಕ್ಷನ್ ಅಂದರೆ ಏನು, ಮೂಮೆಂಟ್ ಆಫ್ ಬಾಡಿ ಪಾರ್ಟ್ ಅವೇ ಫ್ರಮ್ ದಿ ಮಿಡ್ ಲೈನ್. ಹೌದು ಸರ್, ಅಡಕ್ಷನ್ ಅಂದರೆ ಟುವರ್ಡ್ಸ್ ದಿ ಮಿಡ್ ಲೈನ್, ಅಬ್ಡಕ್ಷನ್ ಅಂದರೆ ಅವೇ ಫ್ರಮ್ ದಿ ಮಿಡ್ ಲೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎನ್ಸೈಮ್ ಅಂದರೆ ಏನು, ಅ ಪ್ರೋಟೀನ್. ಹೌದು ಸರ್, ಎನ್ಸೈಮ್ಸ್ ಆರ್ ದಿ ಪ್ರೋಟೀನ್ ದಟ್ ಸ್ಪೀಡ್ ಅಪ್ ದಿ ಬಯೋಕೆಮಿಕಲ್ ರಿಯಾಕ್ಷನ್. ಹೌದು ಸರ್, ನಮ್ಮ ಬಾಡಿ ಒಳಗಡೆ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇದ್ದಾವೆ. ಓಕೆ, ಕೆಮಿಕಲ್ಸ್ ರಿಯಾಕ್ಷನ್ ಆಗ್ತಾ ಇದ್ದಾವೆ. ಸೊ ಆ ರಿಯಾಕ್ಷನನ್ನು ಇದು ಫಾಸ್ಟ್ ಮಾಡೋಕ್ಕೆ ಏನು, ಎನ್ಸೈಮ್ಸ್ ಹೆಲ್ಪ್ ಆಗ್ತವೆ. ಓಕೆ, ನೆಕ್ಸ್ಟ್ ಆರಿಫೇಸ್ ಅಂದರೆ ಏನು. ಸೊ ಆರಿಫೇಸ್ ಅಂದರೆ ಆ್ಯನ್ ಓಪನಿಂಗ್ ಇನ್ ದಿ ಬಾಡಿ.
ಸೊ ಆರಿಫೇಸ್ ಅಂದರೆ ಏನು ಸರ್, ಓಪನಿಂಗ್ ಅಥವಾ ಡೋರ್ ಅಂತ ತಿಳ್ಕೊಳ್ಳಿ. ಸೊ ಓಪನಿಂಗ್ ಆರ್ ಡೋರ್ ಇನ್ ದಿ ಬಾಡಿ ಲೈಕ್ ಮೌತ್, ನಾಸ್ಟ್ರಿಲ್ಸ್. ಹೌದು ಸರ್, ನೋಸ್ ಏನಿದೆ, ಮೌತ್ ಇದೆ, ಓಪನಿಂಗ್ ಇದ್ದಾವೆ, ನಮ್ಮ ಬಾಡಿಯಲ್ಲಿ ಓಪನಿಂಗ್ ಇದ್ದಾವೆ, ಆರಿಫೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾರ್ಡಿಯಾಕ್ ಔಟ್ಪುಟ್ ಅಂದರೆ ಏನು? ಕಾರ್ಡಿಯಾಕ್ ಔಟ್ಪುಟ್ ಅಂದರೆ ಬ್ಲಡ್ ವಾಲ್ಯೂಮ್ ಪಂಪ್ಡ್ ಬೈ ದಿ ಹರ್ಟ್ ಪರ್ ಮಿನಿಟ್. ಹೌದು ಸರ್, 1 ನಿಮಿಷದಲ್ಲಿ ನಮ್ಮ ಹರ್ಟ್ ಎಷ್ಟು ಬ್ಲಡ್ ಪಂಪ್ ಮಾಡ್ತಾ ಇದೆ ಅದನ್ನು ನಾವು ಏನಂತ ಹೇಳ್ತೀವಿ, ಕಾರ್ಡಿಯಾಕ್ ಔಟ್ಪುಟ್ ಅಂತ ಹೇಳ್ತೀವಿ. ಸೊ ನೀವು ಮೊದಲು ಇವಿಷ್ಟು ಡೆಫಿನೇಷನ್ಸ್ಗಳನ್ನು ಈಸಿಲಿ ರಿಮೆಂಬರ್ ಮಾಡ್ಕೊಳ್ಳಿ. ಆದಮೇಲೆ ಬೇರೆ ಡೆಫಿನೇಷನ್ ಅಥವಾ ಬೇರೆ ಮೀನಿಂಗ್ಸ್ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.